ರಾಕೇಶ್, ಹೇಳಿ ಬಾಸ್. ಶ್ವೇತಾ ಇಸ್ ಲುಕಿಂಗ್ ರಿಯಲಿ ಬ್ಯೂಟಿಫುಲ್ ಅಲ್ಲ? ಹೌದು ಬಾಸ್, ಅವ್ರು ಯಾವತ್ತಿದ್ರು ಬ್ಯೂಟಿಫುಲ್. ಮತ್ತೆ ನಾನು? ನೀವು ನಮ್ಮ ಶ್ವೇತ ಮದುವೆ ಆಗ್ತಾರೋ ಹುಡುಗ ಅಲ್ವಾ? ನೀವು ಹ್ಯಾಂಡ್ಸಮ್ ಆಗೇ ಇದ್ದೀರಾ. ಥ್ಯಾಂಕ್ ಯು. ನೋಡಪ್ಪ ಮನು, ಮದುವೆ ರಿಸೆಪ್ಷನ್ಗೆ ಅಂತ ತರಿಸಿರೋದು ಅಂತಿಂಥದ್ದು ಒಪ್ಪಲ್ವಲ್ಲಪ್ಪ ನೀನು. ಬೆಂಗಳೂರಿಂದ ತರಿಸಿದ್ದೀನಿ. ಹೇಗಿದೆ? ಚೆನ್ನಾಗಿದೆ ಅಂಕಲ್, ಆದರೆ ಇದನ್ನ ಹಾಕೋಬೇಕಾಗಿರೋದು ನಾನಲ್ಲ, ರಾಕೇಶ್. ಏನ್ ಜೋಕ್ ಮಾಡ್ತಿದ್ದೀನಪ್ಪ? ಇಲ್ಲ ಅಂಕಲ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನ ಹಾಕೋಬೇಕಾಗಿರೋದು ರಾಕೇಶ್. ಹೌದು ಅಂಕಲ್, ರಾಕೇಶ್ ಶ್ವೇತಾ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ. ಮನೋಜ್, ಏನ್ ಹೇಳ್ತಿದ್ಯಾ? ಇವನ್ ಬಂದಾಗ ನನಗೆ ಡೌಟ್ ಇತ್ತು. ಇವನ ನಾನು ಸುಮ್ಮನೆ ಬಿಡಬಾರ್ದು. ಮಗನೇ, ನಾನು ಹೇಳಿರೋ ವಿಷಯದ ಬಗ್ಗೆ ಮಾತಾಡ್ಬೇಕಾಗಿರೋದು ಶ್ವೇತಾ. ಸೊ ನಾನು ಅವಳನ್ನೇ ಡೈರೆಕ್ಟ್ ಆಗಿ ಕೇಳ್ತೀನಿ. ಶ್ವೇತಾ, ನೀನ್ ರಾಕೇಶ್ನ ಪ್ರೀತಿಸ್ತಾ ಇಲ್ವಾ? ನೋಡು ಶ್ವೇತಾ, ನಿಮ್ಮಿಬ್ಬರ ಪ್ರೀತಿ ವಿಷಯ ನನಗೆ ಗೊತ್ತಿದೆ. ನೀವಿಬ್ರು ಮಾತಾಡ್ತಾ ಇದ್ದಿದ್ದು ನಾನು ನೋಡಿದ್ದೀನಿ. ಇಲ್ಲಾಂದ್ರೆ ಹಸೆ ಮಣೆ ಮೇಲೆ ನಾನಿರಲ್ಲ, ನನ್ನ ಹೆಣ ಇರುತ್ತೆ, ಹುಷಾರ್. ಸೊ ನಾನು ಮತ್ತೆ ಕೇಳ್ತಾ ಇದ್ದೀನಿ, ನೀನ್ ರಾಕೇಶ್ನ ಪ್ರೀತಿಸ್ತಾ ಇಲ್ವಾ? ಹೇಳು ಶ್ವೇತಾ, ಯಾಕೆ ಸುಮ್ಮನಾಗ್ಬಿಟ್ಟೆ? ಏನಮ್ಮ ಹೇಳ್ತಾ ಇದೀಯಾ? ನಾಳೆ ದಿವಸ ಮದುವೆ ಇಟ್ಕೊಂಡು ಈಗ ಲವ್ ಅಂಕಲ್, ಈಗ್ಲಾದ್ರೂ ಗೊತ್ತಾಯ್ತಲ್ವಾ ಅವರಿಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ದಾರೆ? ಅಲ್ಲಪ್ಪ ಮನು, ನೀನು ನಮ್ಮ ಫ್ಯಾಮಿಲಿಗೆ ಬೇಕಾದವನು. ನಮಗ್ ತೊಂದರೆ ಇದ್ದಾಗೆಲ್ಲ ಸಹಾಯ ಮಾಡಿದ್ಯಾ. ಈಗ ನೋಡಿದ್ರೆ ಕಷ್ಟ ಕಾಲದಲ್ಲಿ ನಿಮ್ಗೆ ಸಹಾಯ ಮಾಡಿದೀನಿ ಅಂತ ನಿಮ್ ಮಗಳ ಕೈನ ನನ್ನ ಕೈ ಕೊಟ್ಟು ಋಣ ತೀರ್ಸ್ಕೋಬೇಕು ಅಂತಿದ್ದೀರಾ? ಆಯ್ತು, ತೀರ್ಸ್ಕೊಡಿ. ಶ್ವೇತಾ ಕೈನ ನನ್ನ ಕೈ ಕೊಡೋ ಬದಲು ರಾಕೇಶ್ ಕೈ ಕೊಡಿ. ನೋಡು ಮನು, ಅಂಕಲ್, ಇದ್ರ ಮೇಲ್ ವಾದ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮನ್ ಕೈ ಮುಗಿದ್ ಕೇಳ್ಕೊಂತೀನಿ, ಇಬ್ಬರು ಪ್ರೇಮಿಗಳನ್ನ ದೂರ ಮಾಡೋ ಪಾಪ ನನ್ನ ತಲೆ ಮೇಲೆ ಹೊರಿಸ್ಬೇಡಿ ಪ್ಲೀಸ್. ಅವರಿಬ್ಬರನ್ನು ಒಂದು ಮಾಡಿ. ಶ್ವೇತಾ, ಆಯ್ತಪ್ಪ ರಾಕೇಶ, ನಿಮ್ಮ ತಂದೆ ತಾಯಿಗೆ ಫೋನ್ ಮಾಡು. ಬೇಗ ಬರೋದಕ್ಕೆ ಹೇಳು, ಮಾತಾಡ್ಬಿಟ್ಟು. ಅಂಕಲ್, ನಾನಿನ್ನೂ ಮದುವೆ ವಿಷಯ ಅವ್ರಿಗೆ ಹೇಳಿಲ್ಲ. ನಮ್ಮ ಅಪ್ಪ ಅಮ್ಮ ಒಪ್ತಾರ ಇಲ್ವೋ? ಹ್ಯಾಪ, ಅವ್ರ ಯಾಕೆ ಒಪ್ಪುದಿಲ್ಲ? ನಾ ಒಪ್ಪಿಸ್ತೀನಿ ಹಿರಿಯರ, ನಾ ಒಪ್ಪಿಸ್ತೀನಿ. ಅವ್ರ ಈಗ ಹತ್ತಿರ ಸಂಜೆಗ್ ಬಂದ್ಬಿಡ್ತಾರ. ಆಮೇಲೆ ಹಿರಿಯರ್ ಮಾತಾಡ್ಲಿ. ಯಾಕ್ರಿ ಹಿರಿಯರ? ಅದಾಗಲ್ಲ ಕಣೋ, ನನ್ ಮಾತ್ ಹಾಗೂ ಇಲ್ಲ ಹೀಗೂ ಇಲ್ಲ. ನಾ ಫೋನ್ ಮಾಡ್ತೀನಿ, ಅವ್ರು ಬರ್ತಾರ. ನೀ ನಡಿ. ನನ್ ಮಾತ್ ನಡಿಯೋ. ನಾನು ನನ್ನ ಹೆಂಡತಿ ಮುಖ ನೋಡಿದ 3ನೇ ದಿವಸಕ್ಕೆ ಅವ್ರ ಅಪ್ಪನ ಹತ್ರ ಸಂಬಂಧ ಕೇಳೋಕೆ ಹೋಗಿದ್ದೆ. ನನ್ನ ಮಗ ಮುಹೂರ್ತ ಎಲ್ಲ ಫಿಕ್ಸ್ ಮಾಡ್ಕೊಂಡು ನಮ್ಮನ್ನು ಕರೆದಿದ್ದಾನೆ. ಏಯ್, ಪರವಾಗಿಲ್ಲ ಕಣ, ನಮ್ಮ ಟ್ರ್ಯಾಕ್ ರೆಕಾರ್ಡ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದೆಯಾ? ಅಲ್ಲ, ಇರೋದೊಬ್ಬ ಮಗ ಮದುವೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ರು ಏನೋ. ಯು ಸಿ, ವಿ ಆರ್ ಡೂಯಿಂಗ್ ವೆರಿ ಸಿಂಪಲ್ ಮ್ಯಾರೇಜ್, ಯು ನೋ. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ನನಗೆ ಬೇಕಾಗಿರೋದು ಒಳ್ಳೆ ಸೊಸೆ, ಆಡಂಬರದ ಮದುವೆ ಅಲ್ಲ. ನಮ್ಮ ಕಡೆಯವನು ಯಾವನಾದ್ರೂ ಕಿಮಕ್ ಅಂದ್ರೆ ಮದುವೆ ಆದ್ಮೇಲೆ ಅವನು ಬಾಯಿಗೆ ಒಂದು ಬಾರ್ ಪೀಸ್ ಹೆಸರಾಯ್ತು ಬಿಡಿ. ಹಾಗಾದರೆ ಈಗಾಗಲೇ ನಿಶ್ಚಯವಾದ ಮುಹೂರ್ತದಲ್ಲಿ ಕಲ್ಯಾಣ ಜರುಗಬಹುದು ಅಲ್ಲವೇ? ಒಪ್ಕೆನೇನಾ? ಅಪ್ಪ, ನನ್ನ ಫ್ರೆಂಡ್ಸ್ ಯಾರು ಹೇಳಿಲ್ಲ. ಅವ್ರಿಗೊಂದು ಮಾತು ಹೇಳ್ಬೇಕಾಗಿತ್ತೇನೋ. ಜೀವದ ಗೆಳೆಯ ಇಲ್ಲೇದಿನಿ, ಚಡ್ಡಿ ದೋಸ್ತಗಳ ಬಗ್ಗೆ ವಿಚಾರ ಮಾಡಕತ್ತೀಯ ನೀನು? ಅವ್ರಿಗೊಂದು ಫುಲ್ ಬಾಟ್ಲಿ 4 ಕೋಳಿ ಕಡದ್ ತಾಟ್ನಾಗ ಹಾಕೊಟ್ರೆ ತನಗಾಕರ. ಆ ಕೆಲಸ ಮದುವೆ ಆದ್ಮೇಲೆ ಮಾಡೋಣ. ಯಾಕ್ರಿ? ಅಪ್ಪ, ನನ್ ಮಾತ್ ಕೇಳಿ. ಅಲ್ಲ ಅಂಕಲ್ ಅಯ್ಯಮ್ಮ ಗೆಳೆಯರ ಬಗ್ಗೆ ಬಾಳ ಎಮೋಷನಲ್ ಆಗ್ಯಾನ. ಕಣ್ಣೀರ್ ಒರೆಸಿ ಕರ್ಕೊಂಡ್ ಬರ್ತೀನಿ, ನೀವು ಮಾತು ಮುಂದುವರಿಸ್ರಿ. ಬಾರೋ. ಆಯ್ತು. ಬಾರು. ಅಂದಾಗೆ ಇವರು ನಿಮ್ ತಮ್ಮನ? ಅಲ್ಲ, ನಾನು ಇವ್ರ ಮಗ. ಮುಚ್ಚಿಡಕ್ಕಾಗಲ್ಲ ಕಣೋ. ಶ್ವೇತ ಅವ್ರಿಗೆಲ್ಲ ವಿಷಯ ಹೇಳ್ಬಿಡ್ತೀನಿ. ಸ್ವಲ್ಪ ಮುಚ್ಕೊಂಡ್ ಕುಂಡಿರ್ತೇನಪ್ಪ. ನಾನು ಹೊರಗಿಂದ ನೋಡಕತ್ತೀನಿ. ಯಾರಿಗೂ ಬೇಡ ಹರಿಕತೆ ಹೇಳ್ಕೊಂತ ಕುಂತಿಯಲ್ಲ. ಅಲ್ಲಿ
ಆ ಹೂತಿಟ್ಟಿರೋ ಹೆಣ ಹೊರಗೆ ತೆಗಿಯೋ ಯಾವ ನಿನಗೆ ಹೊರಗೆ ತೆಗೆದಾಗಿದೆ, ಹಂಗೆ ಬಿಟ್ರೆ ಗಬ್ಬಾಸನೆ ಬರುತ್ತೋ? ಸ್ವಲ್ಪ ದಿನ ಮೂ ಮುಚ್ಕೊಂಡಿದ್ರ ವಾಸನೆನೂ ಮಾಯಾಕತಿ ಹೆಣನೂ ಹೊಕ್ಕತಿ. ವಾಸನೆ ಮಾಯ ಆಗ್ಬೋದು, ಮನ್ಸಲ್ಲಿ ಕೊರಿತಾ ಇರುತ್ತಲ್ಲ, ಅದಕ್ಕೇನ್ ಮಾಡ್ಲಿ? ಶ್ವೇತಾ ಅವ್ರ ಮದುವೆ ಆಗಿ ನನ್ನ ಮನ್ಸಿಗೆ ಮೋಸ ಮಾಡ್ಕೊಂಡು ಲೈಫ್ ಲಾಂಗ್ ಸತ್ತಣೆ ತರ ಬದುಕ್ತಾರಲ್ಲ, ಸಾಧ್ಯನೇ ಇಲ್ಲ. ಅವ್ರಿಗೆ ಹೇಳ್ಬಿಡ್ತೀನಿ. ಆತ್ ಆಕೆ ಮುಂದೆ ಹೋಗಿ ಹೇಳ. ಆಕೆ ಏನು ಫ್ರೆಂಡ್ಸ್ ಮಧ್ಯೆ ತುಂಬ ಡಿಸ್ಕಷನ್ ನಡೀತಾ ಇದೆ. ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಇರಲಿ, ಆಮೇಲೆ ನಾನು ನಿಮ್ ಬರ್ತೀನಿ. ಜೊತೆ ಸ್ವಲ್ಪ ಮಾತಾಡ್ಬೇಕು. ಹಾಂ, ಅಕ್ಕರ ನೀವು ಮುಂದುವರೆಸ್ರಿ, ನಾ ಆಮೇಲೆ ಬರ್ತೀನಿ ಲೇ. ಸೊ ಏನು ಮಾತಾಡಬೇಕು ಅಂತಿದ್ರಿ? ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಇಂಪಾರ್ಟೆಂಟ್ ವಿಷಯನಾ? ಏನು? ನಾನು ಅಮ್ಮ ಆಗ್ತಿದ್ದೀನಿ. ವಾಟ್? ಹೊಡಿತಲ್ಲ ಕರೆಂಟು? ಹೇಗಿತ್ತು ಶಾಕ್ ಟ್ರೀಟ್ಮೆಂಟು? ಆಕ್ಚುಲಿ ನಾನು ಅಮ್ಮ ಆಗೋ ಕನ್ಸ್ಕಂಡೆ. ನಮ್ಮಿಬ್ಬರ ಮಗುವಿನಮ್ಮ. ಕಾಲೇಜ್ ಮೆಟ್ಲು ಹತ್ತಾಗಿಂದ ಮನೋಜೆ ನನ್ನ ಮದುವೆ ಆಗೋ ಗಂಡು ಅಂತ ಮನ್ಸಲ್ಲಿ ಮನೆಯವ್ರು ತುಂಬಿಟ್ಟಿದ್ರು. ಆದರೆ ನನ್ಗೆ ಯಾಕೋ ಅವನ ಸ್ಥಾನದಲ್ಲಿ ನೋಡೋಕ್ಕೆ ಆಗ್ತಿರ್ಲಿಲ್ಲ. ನನಗೆ ಅವನ ಜೊತೆ ಬಾಳೋ ಕನ್ಸುಗಳೇ ಕಾಣಕ್ಕಾಗ್ತಿರ್ಲಿಲ್ಲ. ಆದರೆ ಇವತ್ತು ನಿಮ್ಮನ್ನ ಮದುವೆ ಆಗ್ತಿದ್ದೀನಿ ಅಂತ ಗೊತ್ತಾದ ನಂತರ ಕಣ್ ತುಂಬ ಬರೀ ಕನ್ಸುಗಳೇ. ನಾನು ಅಡುಗೆ ಮಾಡೋದು, ನೀವು ಆಫೀಸ್ಗೆ ಹೋಗೋದು, ಜಗಳ, ಪ್ರೀತಿ, ಮುತ್ತು, ಮಗು. ಇಟ್ಸ್ ಸೋ ವಂಡರ್ಫುಲ್. ಐ ಆಮ್ ಸೋ ಹ್ಯಾಪಿ. ಐ ಆಮ್ ಸೋ ಹ್ಯಾಪಿ. ಐ ಆಮ್ ಸೋ ಹ್ಯಾಪಿ, ಯು ನೋ. I love you. I love you. Don't ever leave me. ನನ್ನ ಬಿಟ್ಟೆಲ್ಲೂ ಹೋಗ್ಬೇಡಿ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀವದೇವೇಂದ್ರಸ್ಮರಾಮಿ ಅಯಂ ಓ, ನಮಸ್ಕಾರ. ಏನಮ್ಮ ಮದುಮಗಳನ್ನ ಕರ್ಕೊಂಡ್ಬಂದ್ಬಿಟ್ರೆ? ಹುಡುಗನೇ ಬಂದಿಲ್ಲ ಇನ್ನ. ಪ್ರಾತಃ ಕಾಲದಲ್ಲೇ ಸಿದ್ಧವಾಗುತ್ತಿದ್ದ. ಕಲ್ಯಾಣ ಮಂಟಪಕ್ಕೆ ಬಂದಿರಬಹುದು ಎಂದುಕೊಂಡೆ. ಇಲ್ಲಿ ಎಲ್ಲೋ ರೂಮಲ್ಲಿ ರೆಡಿ ಆಗ್ತಾ ಇರ್ಬೇಕು. ರೀ, ಬನ್ರಿ ಇಲ್ಲಿ. ರಾಕೇಶ್ ಎಲ್ಲಿದ ನೋಡ್ಬಾರ್ದ? ಜಲ್ದಿ ರೆಡಿ ಅಪ್ಪಣೆ ಮಹಾರಾಣಿ. ಏ ತಮ್ಮ, ಎಲ್ಲ ಕಾಣ್ತಾ ಇಲ್ಲ ಅವನು, ಎಲ್ಲ ನಿಂತಿಲ್ಲ. ಮದುವೆ ಟೆನ್ಷನ್ ಅಲ್ಲ, ಸಂಧ್ಯಾಗಿಂದಾಗ ನಿಂತಿರ್ಬೋದು. ಬರ್ತಾನೆ, ಫೋನ್ ಮಾಡ್ರಿ. ಹೌದಾ? ಹೇ ಬಂದಲ್ಲ ನೋಡಿ ಅಂಕಲ್, ಬಂದ. ಎಲ್ಲಿ ಹೋಗಿದ್ಯೋ? ಮದುವೆ ಆಗೋ ಮೊದ್ಲ ಕೊಳ್ಳಾಗ ಮೇಲೆ ಹಾಕೊಂಡು ಬಂದಿ. ನನ್ನ ಮದುವೆ ಆಯ್ತು. ಏನೇನೋ ಮಾತಾಡ್ತಾನೆ. ತಮಾಷೆ ಸಾಕ್ಬಾರೋ. ಹಸಮಣತ್ ಬಾ, ಕಾಯ್ತಾ ಇದಾರೆ. ನನ್ನ ಮದುವೆ ಆಯ್ತು ಅಂತ ಹೇಳಿದ್ನಲ್ಲ. ಮದುವೆ ಆಯ್ತಾ? ಯಾಕ್ರಿ ಕಿರಿಚ್ತಾ ಇದ್ದೀರಾ? ಏನಾಯ್ತು? ಏನೋ ಇವನು? ನಾನೇ ನಿಧಾನ ಮಾಡ್ಬಿಟ್ಟೆ. ನೀನು ಏನಪ್ಪ ರಾಕೇಶ, ನಿನಗೋಸ್ಕರ ಅಲ್ವಾ ದೊಡ್ಡವರೆಲ್ಲ ಒಪ್ಪಿ ಈ ಮದುವೆ ವ್ಯವಸ್ಥೆ ಮಾಡಿದ್ದು? ಈಗ ನೋಡಿದ್ರೆ ಯಾರನ್ನೋ ಕರ್ಕೊಂಬಂದು. ಪ್ರೀತಿ ಮಾಡಿದವ್ರಿಗೆಲ್ಲ ತಮ್ಮ ಪ್ರೀತಿ ಸಿಗುತ್ತೆ ಅಂತ ಗ್ಯಾರಂಟಿ ಇರಲ್ಲ ಅಂಕಲ್. ನನ್ನ ಪ್ರೀತಿ ಹುಟ್ಟೋಕ್ ಮುಂಚೆನೆ ಅದಕ್ಕೆ ರಕ್ತ ಮೆತ್ತಿ ಪಾಪ ಮಾಡ್ಬಿಟ್ಟಿದ್ದೀನಿ. ರಾಕೇಶ್, ಏನ್ ಹೇಳ್ತಿದ್ಯೋ ನೀನು? ಕಾಲ್ ಕಿತ್ಕೊಂಡ್ಬಿಟ್ಟೆ ಅಮ್ಮ. ಕಾಲ? ಯಾರ್ದು? ಆರು ತಿಂಗಳಿಂದ ಕುದುರೆ ಮೇಲೆ ಕೂರ್ಬೇಕಾದವನ್ನ ವೀಲ್ ಚೇರ್ ಮೇಲೆ ಕೂರ ಹಾಗೆ ಮಾಡಿದ್ ನಾನು. ಆದ್ರೆ ರಾಕೇಶ್, ಇದು ನಿಂಗೆ ಗೊತ್ತಿಲ್ಲದೆ ನಡೆದಿರೋ ಆಕ್ಸಿಡೆಂಟ್. ಆಕ್ಸಿಡೆಂಟ್ ಆದಾಗ ಶ್ವೇತಾ ಅವ್ರನ್ನ ಮದುವೆ ಆಗ್ತಿರೋ ಹುಡುಗ ನೀವೇ ಅಂತ ನನಗೆ ಗೊತ್ತಿರಲಿಲ್ಲ. ಆದ್ರೆ ಈಗ ಸತ್ಯ ಗೊತ್ತಾಗಿದೆಯಲ್ಲ. ಗೊತ್ತಾದ್ಮೇಲೂ ಮದುವೆ ಆಗಿರೋ ಹುಡುಗಿ ಕೈ ಕೊಟ್ಟು ಶ್ವೇತಾ ಅವ್ರನ್ನ ಮದುವೆ ಆಗುವಂತೀರಾ? ನೋಡಿ, ನಾನು ಸರಿ ಮಾಡ್ತಾ ಇದ್ದೇನೋ ತಪ್ಪು ಮಾಡ್ತಾ ಇದ್ದೇನೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ವಿಚಾರದಲ್ಲಿ ಇದು ಕರೆಕ್ಟ್ ಆಗಿದೆ. ಅಲ್ಲಿದಾರಲ್ಲ ನಮ್ಮಪ್ಪ ನನಗೂ ನೀವು ಶ್ವೇತಾ ಅವ್ರನ್ನ ಮದುವೆ ಆಗ್ತೀರಾ? ಹಾಂ ಅಂಕಲ್, ಅಮ್ಮ, ಯಾಕೆ ಸುಮ್ಮನೆ ನಿಂತಿದ್ದೀರಾ?
ಕೋಪ ಬರ್ತಾ ಇಲ್ವಾ ನಿಮಗೆ? ನನ್ನಂತ ಪಾಪಿ ನಿಮ್ಮ ಎದುರುಗಡೆ ನಿಂತಿದ್ರು ಹೊಡಿಬೇಕು ಅಂತ ಅನಿಸ್ತಾ ಇಲ್ವಾ? ಹೊಡೆದ್ಬಿಡಿ ಅಂಕಲ್, ಹೊಡೆದ್ಬಿಡಿ, ಹೊಡಿರಿ ಅಂಕಲ್. ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ಫಸ್ಟ್ ಟೈಮ್ ನಿಮ್ ಮನೆಗೆ ಬಂದ ಯುವರಾಜ ಅಂದ್ರಿ, ಯಮರಾಜ ಆಗ್ಬಿಟ್ಟಲ್ವ ನಾನು. ನಾನ್ ತ್ಯಾಗರಾಜ ಅಲ್ಲ ರೀ, ಬರೀ ಡೌರಾಜ. ನಾನು ಅಂದ್ರೆ ಹೀರೋ, ನೀವು ಅಂದ್ರೆ ಹೀರೋಯಿನ್. ನಾವಿಬ್ರು ಜೀವನ ಅನ್ನೋ ಸಿನಿಮಾದಲ್ಲಿ ಸೇರ್ಬೇಕು ಅಂತ ಆ ದೇವ್ರು ಬರೆದಿರಲಿಲ್ಲ. ನನ್ನ ಕ್ಷಮಿಸ್ಬಿಡಿ. ಯಾಕ್ರಿ ಬಂದೆ ನಾನು ನಿಮ್ ಲೈಫಲ್ಲಿ? ಯಾಕ್ರಿ ನಾನ್ ಬಂದ್ ನಿಮ್ ಲೈಫ್ ನ ಹಾಳು ಮಾಡಿದೆ?